ಗಾಜಿನ ಮನೆ ಏನು ಕನ್ನಡದ ಹೆಸರಾಂತ ಸಾಹಿತಿ ಮತ್ತು ಚಿಂತಕ KP ಪೂರ್ಣಚಂದ್ರ ತೇಜಸ್ವಿಯವರ ಒಂದು ಬದುಕು ಮತ್ತು ವಿಷಯಾಧಾರಿತವಾದಂತಹ ಫಲಪುಷ್ಪ ಪ್ರದರ್ಶನಕ್ಕೆ ಸರ್ವ ರೀತಿಯಲ್ಲೂ ಕೂಡ ಸಜ್ಜಾಗ್ತಾ ಇದೆ. ತಾವು ಇಲ್ಲಿ ನೋಡ್ತಾ ಇರಬಹುದು, ಬಹಳ ಆಕರ್ಷಕವಾದಂತಹ ಹೂಗಳು ಸುಮಾರು ಕರ್ನಾಟಕವೂ ಸೇರಿದಂತೆ ಒಟ್ಟಾರೆ 5 ರಿಂದ 6 ರಾಜ್ಯಗಳಿಂದ ಹೂಗಳು ಆಗಮಿಸಿವೆ. ಮತ್ತೆ ಈ ಒಂದು ಪ್ರದರ್ಶನಕ್ಕೆ ಒಂದು ವಿಶೇಷವಾದಂತ ಒತ್ತನ್ನ ನೀಡಲಾಗಿದೆ. ಕಾರಣ ಅಂದ್ರೆ ತೇಜಸ್ವಿ ಅವರು ಏನು ಒಂದು ಅವರ ಒಂದು ಒಟ್ಟಾರೆ ಪರಿಸರ ಅಂದ್ರೆ ಕಾಡಿನ ಪರಿಸರ, ಅಲ್ಲಿರ್ತಕ್ಕಂಥ ವನ್ಯಜೀವಿಗಳಿರ್ಬೋದು, ಪ್ರಾಣಿ ಪಕ್ಷಿಗಳಿರ್ಬೋದು, ಕೀಟಗಳಿರ್ಬೋದು, ಅವೆಲ್ಲವ ಬದುಕಿನ ಜೊತೆಗೆ ಹಾಸುವಕ್ಕಾಗಿದ್ದಂತಹ ತೇಜಸ್ವಿ ಅವರ ಬದುಕು ಕೂಡ ಒಂದು ರೀತಿ ಪರಿಸರಕ್ಕೆ ಬೆರೆತು ಹೋಗಿತ್ತು. ಆ ಒಂದು ಮೂಲದಿಂದಲೇ ಅವರೆಲ್ಲ ಜೀವಂತಿಕೆಯ ಬರಹಗಳು ಮೂಡುವುದರ ಮೂಲಕ ಸುಮಾರು 54 ಅಮೂಲ್ಯವಾದ ಕೃತಿಗಳು ಕನ್ನಡಕ್ಕೆ ಸೇರಿವೆ. ಸೊ ಈ ಒಂದು ಪ್ರದರ್ಶನದಲ್ಲಿ ಗಾಜಿನ ಮನೆಯ ಹೃದಯ ಭಾಗದಲ್ಲಿ ಏನು ನಾವು ನೋಡ್ತಾ ಇದ್ದೇವೆ, ಇದು ಒಂದು ಬೃಹತ್ತಾದ ನೈಸರ್ಗಿಕವಾದಂಥ ಬೆಟ್ಟ. ಈ ಬೆಟ್ಟದಲ್ಲಿರ್ತಕ್ಕಂಥ ನೀರಿನ ಜಲಪಾತ, ಅಲ್ಲಿ ಬೆಳೆದಿರ್ತಕ್ಕಂಥ ಗಿಡ ಮರಗಳು ಮತ್ತು ಬೆಟ್ಟದ ಸುತ್ತಮುತ್ತಲ ವನ್ಯ ಜೀವಿಗಳಿರ್ಬೋದು, ಪ್ರಾಣಿ ಪಕ್ಷಿಗಳಿರ್ಬೋದು, ಕೀಟಗಳಿರ್ಬೋದು, ಅದರ ಜೊತೆಗೆ ಬೆಟ್ಟದ ತಪ್ಪಲಿನಲ್ಲಿ ತೇಜಸ್ವಿಯವರ ನಿರುತ್ತರದ ಮನೆಯ ಒಂದು ಕಿರು ಪ್ರತಿರೂಪ, ಅದು ಹೂಗಳಿಂದ ಅರಳಲಿದೆ. ಅದರ ಮುಂದೆ ತೇಜಸ್ವಿಯವರು ಮತ್ತು ರಾಜೇಶ್ವರರು ಕುಳಿತಂತಹ ಒಂದು ಭಂಗಿ ಮತ್ತು ಅದರ ಜೊತೆಗೆ ಕಿವಿಯೂ ಕೂಡ ಇರುತ್ತೆ. ಅದರ ಜೊತೆಗೆ ಅವರು ಬಳಸ್ತಾ ಇದ್ದಂತ ಅವರ ಇಡೀ ಜೀವನದ ಒಂದು ಹಾಸುವಕ್ಕಾಗಿದ್ದಂತ ಅವರ ಸ್ಕೂಟರ್ ಕೂಡ ಗಮನ ಸೆಳೆಯುತ್ತೆ. ಮತ್ತೆ ಈ ಒಂದು ಪ್ರಾಕೃತಿಕ ರೂಪವನ್ನು ನೀಡತಕ್ಕಂಥ ಒಂದು ಬೆಟ್ಟದ ಹಿಂಬದಿಯಲ್ಲಿ ಅವರ ಕರ್ವಾಲೋ ಕಾದಂಬರಿ ಅತ್ಯಂತ ಜನಪ್ರಿಯತೆಯನ್ನು ಪಡೆದಂತಹ ಕಾದಂಬರಿ. ಇವತ್ತಿಗೂ ಕೂಡ ಲಕ್ಷಾಂತರ ಜನರು ಕೂಡ ಕಾರ್ವಾಲವನ್ನ ಓದ್ತಕ್ಕಂಥದ್ದು, ಅದನ್ನ ಮುನ್ನಡೆಸ್ತಾ ಇದ್ದಾರೆ, ತಮಗೆಲ್ಲ ತಿಳಿದಿರುವಂತ ವಿಚಾರ. ಹಾಗಾಗಿ ಆ ಕಾರ್ವಾಲೋ ಏನು ಕಾದಂಬರಿಯ ಸನ್ನಿವೇಶ ಇದೆ, ಒಂದು ದಟ್ಟವಾದಂತಹ ಕಾಡು, ಅಲ್ಲಿ ತೇಜಸ್ವಿ ಮತ್ತು ಕಿವಿ, ಅದರ ಜೊತೆಗೆ ಪಾತ್ರಧಾರಿಗಳಾದಂತಹ ಕಾರ್ವಾಲೋ, ಮಂದಣ್ಣ, ಕರಿಯಪ್ಪ, ಹೀಗೆ ಎಲ್ಲರ ಒಂದು ವಿಶೇಷವಾದಂತಹ ಚಿತ್ರಣ ಬರುತ್ತೆ. ಅದರ ಜೊತೆಗೆ ಮೂಡಿಗೆರೆಯ ಕೊಟ್ಟಿಗೆ ಹಾರದಲ್ಲಿರ್ತಕ್ಕಂಥ KP ಪೂರ್ಣಚಂದ್ರ ತೇಜಸ್ವಿ ಅವರ ಏನು ಒಂದು ಸ್ಮಾರಕ ಇದೆ, ಅದರ ಒಂದು ಪುಷ್ಪ ಪ್ರತಿರೂಪ ಕೂಡ ಇಲ್ಲಿ ಬರುತ್ತೆ. ಅದರ ಜೊತೆಗೆ ಈ ಭಾಗದಲ್ಲಿ ತಾವು ನೋಡ್ತಾ ಇದ್ದೀರಿ, ಗಾಜಿನ ಮನೆಯ ಒಂದು ಪ್ರವೇಶ ದ್ವಾರ ಇದೆ. ಸೊ ಇಲ್ಲಿ ಏನು ತೇಜಸ್ವಿಯವರ ಕಾದಂಬರಿ ಆಧಾರಿತವಾದಂತ ಏನು ಕೃಷ್ಣೇಗೌಡರ ಆನೆ ಕೃತಿಯ ಒಂದು ಪ್ರತಿರೂಪವನ್ನು ಬಿಂಬಿಸ್ತಕ್ಕಂಥ ಒಂದು ಆನೆಯ ಪ್ರತಿಕೃತಿ, ಮತ್ತೆ ಗಾಜಿನ ಮನೆಗೆ ಪ್ರವೇಶಿಸಬೇಕು ಅಂತಂದ್ರೆ ಅಲ್ಲಿ ಓಟಿ ಖ್ಯಾತನ ಒಂದು ಬೃಹತ್ ಪ್ರತಿಕೃತಿ ಕೂಡ ಇದೆ. ಇದು ಸರ್ವರನ್ನೂ ಕೂಡ ಎಲ್ಲೋ ಒಂದ್ ಕಡೆ ತೇಜಸ್ವಿಯ ವಿಸ್ಮಯ ಲೋಕಕ್ಕೆ ಎಳೆದುಕೊಂಡು ಹೋಗ್ತಕ್ಕಂಥ ಒಂದು ಪ್ರಯತ್ನವಾಗಿ ಈ ಒಂದು ಕಾರ್ಯ ಮೂಡಿ ಬರ್ತಾ ಇದೆ.